ಕಡಿಮೆ ತಿನ್ನೋದಂದರೆ ಇವತ್ತೆಲ್ಲ ಸ್ಟಾರ್ಟ್ ಆಗಿದೆ ಸರ್, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಉಪವಾಸ, ಮೆಡಿಟರೇನಿಯನ್ ಡಯಟು. ನಿಮ್ಮ ಥಿಯರಿ ಏನು, ನೀವೇನು ಫಾಲೋ ಮಾಡ್ತಾ ಇದ್ದೀರಿ? ನಾನು ತುಂಬ ಸಿಂಪಲ್. ನಾನು ಬೆಳಿಗ್ಗೆ ತೊಗೊಳ್ಳೋದು ರಾಗಿ ದೋಸೆ ಏನಾವುದು, ಇಲ್ಲಾಂದರೆ ಡಿಫ್ರೆಂಟ್ ಫಾರ್ಮ್ಸ್. ಒಂದೇ ತಿಂದಕ್ಕೆ ಎಲ್ಲರಿಗೂ ಆಗಲ್ಲ, ಅದರಿಂದ ರಾಗಿ ದೋಸೆ ತಿನ್ನಿ, ಇಲ್ಲ ರಾಗಿ ಇಡ್ಲಿ ತಿನ್ನಿ, ಇಲ್ಲ ರಾಗಿ ಮುದ್ದೆ ತಿನ್ನಿ, ಒನ್ ಟೈಮ್ ತಿನ್ನಿ. ಇದಕ್ಕೆ ಒಂದು ಪದ್ಧತಿ ಹೇಳ್ತಾರೆ. ಆ ಪದ್ಧತಿ ಏನು ಅಂದರೆ, ಯಾರು ಒಂದು ಸತಿ ತಿಂತಾರೋ ಅವ್ರು ಯೋಗಿ, 2 ಸತಿ ತಿಂತಾರೋ ಭೋಗಿ, 3 ಸತಿ ತಿಂತಾರೋ ರೋಗಿ, 4 ಸತಿ ಎದ್ದು ಹೋಗಿ. ಅಯ್ಯೋ, ಇದು ನಾವು ಹೇಳಿಲ್ಲ, ಎತ್ಕೊಂಡು ಹೋಗಿ. ಹಾಂ, ಇದೆಲ್ಲ ನಮ್ಮ ಮುನ್ನೋರು ಹೇಳಿದ್ದಾರೆ, ಆಯಿತಾ? ನಮ್ಮ ಆ್ಯನ್ಸೆಸ್ಟರ್ಸ್ ಹೇಳಿರೋ ವಿಷಯ ಇದು. ಅದರಿಂದ ನಾವು ತಿನ್ನೋದು ಏನಂದರೆ, ಓಕೆ, ಈಗ 1 ಟೈಮ್ ತಿಂದು ಕೆಲಸ ಮಾಡೋದಕ್ಕೂ ಆಗಲ್ಲ, ನಾನು 2 ಸತಿ ತಿಂತೀನಿ, 3 ಸತಿ ಇಲ್ಲ, 4 ಸತಿ ಇಲ್ಲ. ಸೊ ಬೆಳಿಗ್ಗೆ ನಾನು ಏನು ಮಾಡ್ತೀನಿ, ರವಾ ಇಡ್ಲಿ ಅಂದರೆ 1 ಪೀಸು ಆಯಿತು, ಪೋರ್ಷನ್ ಕಂಟ್ರೋಲ್ ಚಿಕ್ಕದಾಗಿ. ಮಧ್ಯಾಹ್ನ ಅದೇ ಥರ ಒಂದು ರಾಗಿದು, ಇಲ್ಲಾಂದರೆ ಒಂದು ಸ್ಮೂತೀಸ್ ಈಗ ಬರ್ತಾಯಿದ್ದ. ನಮ್ಮ ಕಂಪನಿ ಇದೆ, ನ್ಯೂಟ್ರಾಸ್ಯೂಟಿಕಲ್ ಕಂಪನೀಸ್, ಅದರಲ್ಲಿ ಬನಾನಾ ಸ್ಮೂತಿ ಮಾಡಿದ್ವಿ, ಮ್ಯಾಂಗೋ ಸ್ಮೂತಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಫ್ಲೇವರ್ ಅಷ್ಟೇ. ರಾಗಿ ಹುರಿ ಹಿಟ್ಟು ಇತ್ತಲ್ಲ ಸರ್, ಹಾಂ, ಅದೆಲ್ಲ ಹೋಗಿದೆಮ್ಮ. ಈಗ ಯಾರು ಮಾಡ್ತಾಯಿದ್ದಾರೆ? ಭಾಳ ಕಡಿಮೆ. ಸೊ ಈಗ ಎಲ್ಲ ಒಂದು ಅಪ್ಲಿಕೇಶನ್ಸ್ ಚೇಂಜ್ ಮಾಡಿ ಒಂದು ನ್ಯೂ ಫಾರ್ಮ್ಯಾಟಲ್ಲಿ ತರಿಸಿದ್ದೀವಿ. ಸೊ ಮಕ್ಕಳಿಗೆ ಅದೇ ಇಷ್ಟ ಆಗ್ತಾಯಿದೆ. ಕುರ್ಕುರೆ ಅದೆಲ್ಲ ಸಿಂಥೆಟಿಕ್ಕು. ನಾವು ಮಾಡೋದೇನು, ಕುರ್ಕುರೆ ಅದೇ ಮಿಲೆಟ್ಸಲ್ಲಿ ಮಾಡಿ ನಾವು ಕೊಡ್ತಾಯಿದ್ವಿ. ಮಕ್ಕಳು ಆವತ್ತೇ ಅದು ಆಕ್ಸೆಪ್ಟ್ ಮಾಡ್ತಾರೆ. ಅವ್ರ ಏಜ್ ಪ್ರಕಾರ ನಾವು ಮಾಡ್ತಾಯಿದ್ವಿ, ಅವ್ರ ಜನ್ರೇಷನ್ ಪ್ರಕಾರ. ಸೊ ಈ ಥರ ಇದೆಲ್ಲ ಭಾಳ ಕಡಿಮೆ ತೊಗೊಳ್ತೀವಿ. ಅದು ಎಷ್ಟು ಬೇಕೋ ಅಷ್ಟೇ, ತುಂಬ ಕೂತ್ಕೊಂಡು ಪ್ಲೇಟ್ ಫುಲ್ ಮಾಡಿಕೊಂಡು ತಿನ್ನಲ್ಲ. ಸೊ ಎಷ್ಟು ಕಡಿಮೆ ತಿಂತಿರೋ ಅಷ್ಟು ನಿಮಗೂ ಮೆಕ್ಯಾನಿಕಲ್ ಸಿಸ್ಟಮ್, ಬಾಡಿ ಮೆಕ್ಯಾನಿಕಲ್ ಸಿಸ್ಟಮ್ ಫಂಕ್ಷನ್ ಆಗುತ್ತೆ. ತಿನ್ನೋದಕ್ಕಿಂತ ನೀರು ತುಂಬ ಕುಡಿಬೇಕು. ಎಷ್ಟು ಈಗ 2-3 ಲೀಟ್ರಾ? 3 ಲೀಟರ್, ಕೆಲವರು 8 ಲೀಟರ್ಸ್ ಹೇಳ್ತಾರೆ. 8 ಲೀಟರ್ಲ ಕುಡಿಯೋದಕ್ಕೂ ಆಗಲ್ಲ, ಟೈಮು ಸಿಗಲ್ಲ. ಅರ್ಧ ಗ್ಲಾಸ್ ಕುಡಿ ಎವ್ರಿ 15 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್. ಆ್ಯಪ್ಸ್ಗಳಿದೆ ಸರ್ ಅದಕ್ಕೆ, ಆ್ಯಪ್ಸ್ಗಳು ಬಂದಿದೆ. ಆ್ಯಪು 15 ಮಿನಿಟ್ಸ್ ಇಟ್ ಗಿವ್ ಯು ರಿಮೈಂಡರ್. ಐ ಹ್ಯಾಡ್ ಅ ಬಾಟಲ್, ಅದು ಬಾಟಲ್ ಹ್ಯಾಸ್ ಅ ರಿಮೈಂಡರ್. 15 ನಿಮಿಷಕ್ಕೆ ಇಟ್ ಸ್ಟಾರ್ಟ್ಸ್ ಬೀಪಿಂಗ್, ಕಲರ್ ಬರುತ್ತೆ. ಸೊ ಎಲ್ಲಿಗೆ ಬಂತು ನೋಡಿ. ಸೊ ಅದೆಲ್ಲ ಅವಶ್ಯಕತೆ ಇಲ್ಲ, ಅದೆಲ್ಲ ಎಗಿನ್ ಸೈಡ್ ಎಫೆಕ್ಟ್ಸು. ಈಗ ನೀವು ವಾಚ್ ಹಾಕ್ಕೊಳ್ತೀರಾ, ಎಲ್ಲ ನಿಮ್ಮ ಪ್ಯಾರಾಮೀಟರ್ಸ್ ಅದು ಚೆಕ್ ಮಾಡ್ತಾ ಇರ್ತದೆ. ಅದೇನು ಎಲೆಕ್ಟ್ರಾನಿಕ್ ವೇವ್ಸ್, ಅದು ಬೇಕಾ? ಐ ನೆವರ್ ವಿಯರ್ ಎನಿಥಿಂಗ್, ಪ್ಲೇನ್. ಕಾರಣ ಏನು? ಎಕ್ಸಸೈಸ್ ಮಾಡಿ, ಮಾತಾಡಿಕೊಂಡು ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಚೆನ್ನಾಗಿ ವಾಕ್ ಮಾಡಿ. ಬೆಳಗ್ಗೆ ಎದ್ದು ಯಾಕೆ ಕೂತ್ಕೊಳ್ತೀರಾ ನ್ಯೂಸ್ ಪೇಪರ್ ಇಟ್ಕೊಂಡು? ಲೋಕ ವಿಚಾರ ಯಾಕೆ? ಫಸ್ಟ್ ನಿಮ್ಮ ವಿಚಾರ ನೋಡಿ, ನೀವು ಸರಿ ಇದ್ದರೆ ಇಲ್ಲವಾ ಅದು ನೋಡಿ. ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಲೋಕ ವಿಚಾರ, ಅಲ್ಲಿ ಏನಾಯಿತು ಇಲ್ಲಿ ಏನಾಯಿತು ತಲೆ ಕೆಡಿಸ್ಕೊಳ್ಳೋದು. ಅದಾದಮೇಲೆ ಮನೆ ಅಲ್ಲಿ ಎಲ್ಲ ಕೆಡಿಸ್ಕೊಂಡು ಆಫೀಸ್ ಹೋಗೋದು, ಅಲ್ಲಿಂಗೆ ಕೆಡಿಸ್ಕೊಂಡು ಸಾಯಂಕಾಲ ಬಂದರೆ ಎಕ್ಸಾಸ್ಟ್ ಆಗೋದು. ಇದೆಲ್ಲ ಅವಶ್ಯಕತೆಯೇ ಇಲ್ಲ. ಈ ಮೂವೀಸ್ ಬಂದಿರೋದು, ಟೆಲಿವಿಷನ್ ಬಂದಿರೋದು, ಇಲ್ಲ ಸಿನಿಮಾ ಥಿಯೇಟ್ರ್ ಬಂದಿರೋದು, ಇದೆಲ್ಲ ಒಬ್ಬರ ಜೀವನನ್ನೇ ಹಾಳು ಮಾಡಿದೆ. ಅದು ಬಿಟ್ಟು ಯೋಗ ಮಾಡಿ, ಧ್ಯಾನ ಮಾಡಿ, ಮನುಷ್ಯರ ಜೊತೆ ಮಾತಾಡಿ, ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ. ಫ್ಯಾಮಿಲಿಯಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಯಾರಾವುದು ಪರಸ್ಪರ ಮಾತಾಡೋದಕ್ಕಿದ? ಹಸ್ಬೆಂಡ್ ಒಂದು ಕಡೆ ಅವನು ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ, ವೈಫ್ ಒಂದು ಕಡೆ, ಮಕ್ಕಳು ಒಂದು ಕಡೆ. ಚಿಕ್ಕ ಮಗುನೂ ಈಗ ಮೊಬೈಲ್ ಇಟ್ಕೊಂಡು ಕೂತಿದೆ. ಸೊ ಅಡಿಕ್ಟಿವ್ ಸರ್, ಅಡಿಕ್ಟಿವ್. ಇದೆಲ್ಲ ಏನು? ಟವರ್ ವೈಬ್ರೇಷನ್ಸ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಹೋಗ್ತಾ ಇದೆ. ಚಿಕ್ಕ ವಯಸ್ಸಲ್ಲೇ ಕಣ್ಣು ಕಾಣಿಸ್ತಾ ಇಲ್ಲ. PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಲೇಡೀಸಲ್ಲಿ. ಬಾಯ್ಸಲ್ಲಿ ನೀವು ನೋಡಿದರೆ ಅವ್ರಿಗೆ ಲ್ಯೂಕೋಸೈಡ್ಸೇ ಡಿಸ್ಚಾರ್ಜ್ ಆಗೋದು. ಲ್ಯೂಕೋಸೈಡ್ಸ್ ವೈಟ್ ಬ್ಲಡ್, ಅದು ಡಿಸ್ಚಾರ್ಜ್ ಆಗೋದು. ಅದರಿಂದ ಮಂಡಿ ನೋವು ಬಂದಿದೆ, ನನಗೆ ಎದ್ದು ನಡೆದಕ್ಕಾಗ್ತಾ ಇಲ್ಲ. ನನ್ನ ಹತ್ರ ತುಂಬ ಮಕ್ಕಳು ಆ ಥರ ಬಂದಿದ್ದಾರೆ. ಬ್ರೈನ್ ಫಂಕ್ಷನ್ ಆಗ್ತಾ ಇಲ್ಲ. ಲಿಕ್ಯೋಸೈಡ್ಸ್ ಡಿಸ್ಚಾರ್ಜ್ ಆಗಿದ್ದರೆ ನಿಮ್ಮ ಗ್ರೇ ಆ್ಯಂಡ್ ವೈಟ್ ಮ್ಯಾಟ್ರ್ ಕೆಲಸನೇ ಮಾಡಲ್ಲ ಬ್ರೈನಲ್ಲಿ. ಅದು ಮಾಡಲ್ಲ ಅಂದರೆ ನೀವು ಫೋಕಸ್ ಮಾಡೋದಕ್ಕಾಗಲ್ಲ, ಅಟೆನ್ಷನ್ ಡೆಫಿಸಿಟ್ ಬರುತ್ತೆ. ಎಲ್ಲಿಂದ ನೀವು ಓದ್ತೀರಾ? ಸೊ ಈ ಸಮಸ್ಯೆಗಳೆಲ್ಲ ಬರೋದಕ್ಕೆ ಕಾರಣ ಏನು? ಟೆಕ್ನಾಲಜಿನ ಪ್ರಾಪರಾಗಿ ಯೂಸ್ ಮಾಡಿಲ್ಲ. ನಾನು ಟೆಕ್ನಾಲಜಿ ಬೇಡ ಅಂತ ಹೇಳ್ತಾ ಇಲ್ಲ, ಟೆಕ್ನಾಲಜಿನ ಪ್ರಾಪರಾಗಿ ಯೂಸ್ ಮಾಡಿ.
ಕಡಿಮೆ ಯೂಸ್ ಮಾಡಿ.